ತ್ರಿದಳಂ ತ್ರಿಗುಣಾಕಾರಂ ಅಂತ ಏನು ಮಂತ್ರ ಹೇಳ್ತಾರೆ. ಬಿಲ್ವದರಲ್ಲಿ 3 ದಳಗಳೇ ನಾನು ನೋಡಿರೋದು, ನನಗೆ ಗೊತ್ತಿಲ್ಲ 3 ದಳ ನಾನು ನೋಡಿರೋದು. ಇಲ್ಲಿ ಏಕದಳ, ದ್ವಿದಳ, ತ್ರಿದಳ, ಚತುರ್ದಳ, ಪಂಚದಳ 16 ಎಲೆಗಳಿರ್ತಕ್ಕಂಥ ಒಂದೇ ಇದು ಕೂಡ ಅಲ್ಲಿ ಫೋಟೋದಲ್ಲಿ ಇದೆ. ಅಲ್ಲಿ ನೆಟ್ಟಿದ್ದಾರೆ ಕೂಡ, ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಆಲ್ರೆಡಿ ಬಿಲ್ವ ಸಸಿಗಳನ್ನ ನೆಟ್ಟಿದ್ದಾರೆ. ಅದು ಶಾಸ್ತ್ರೀಯವಾಗಿ ನೆಟ್ಟಿದ್ದಾರೆ. ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇದೆ ಅದರಲ್ಲಿ ಟ್ರಯಾಂಗಲ್ಗಳನ್ನ ಇದು ಮಾಡಿ ಒಂದು ಪ್ರದಕ್ಷಿಣೆ ಬಂದರೆ ಆಗ್ತಕ್ಕಂಥ ಲಾಭಗಳೇನು ಅನ್ನೋದ್ರ ಬಗ್ಗೆನೂ ಆಲ್ರೆಡಿ ಅದು ಪ್ರಯೋಗ ಆಗ್ತಿದೆ. ಇಲ್ಲಿ ಒಂದು ಆಶ್ಚರ್ಯಕರ ಸಂಗತಿಯನ್ನ, ಅದನ್ನು ನೀವು ಆಮೇಲೆ ಶೂಟ್ ಮಾಡಬೇಕಾಗತ್ತೆ. ಅವರು ಕೆಲವರು ವ್ಯಕ್ತಿಗಳನ್ನ ಪರೀಕ್ಷೆ ಮಾಡುವಾಗ ಅವರು ಬಳಸ್ತಕ್ಕಂಥ ಒಂದು ಸಾಧನ ಇದೆ. ಅದಕ್ಕೂ ನಿಜಕ್ಕೂ ಕೂಡ ಆಶ್ಚರ್ಯಕರ ಸಂಗತಿ. ಅದು ದಿನೇಶ್ ಅವರು ನೀವು ಗಮನಿಸಲೇಬೇಕದು. ಇಲ್ಲಿ ಚಕ್ರವ ಇದೇನ್ ಮಾಡಿದರೆ ಚಕ್ರಗಳ ಆಧಾರದ ಮೇಲೆ ಇಲ್ಲಿ ಬಿಲ್ವವನವನ್ನ ರೂಪಿಸಿರ್ತಕ್ಕಂಥದ್ದು. ಇದು ಮುಂದಕ್ಕೆ ಇದು ಇನ್ನಷ್ಟು, ಯಾಕೆಂದ್ರೆ ಗಿಡಮರಗಳು ಇನ್ನೂ ಬೆಳೆಯುವಂಥದ್ದಿದೆ, ಅದರ ಒಂದು ರೂಪವೇ ಚೇಂಜ್ ಆಗತ್ತೆ. ಜನರಲ್ ಐಸ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು. ವೀಕ್ಷಕ ಬಂಧುಗಳೇ, ಇವತ್ತು ನಾವು ಒಂದು ವಿಶೇಷವಾದ ಮಹತ್ವದ ಒಂದು ಸ್ಥಳಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಇದು ದೊಡ್ಡಬಳ್ಳಾಪುರ ನಗರಕ್ಕೆ ಸಮೀಪದ ಹಾಲಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ. ಹಾಲಹಳ್ಳಿ ಗ್ರಾಮದ ಪ್ರದೇಶದಲ್ಲಿ ಒಂದು ವ್ಯವಸ್ಥಿತವಾದ ಬಿಲ್ವವನ ಸ್ಥಾಪನೆ ಆಗಿದೆ. ಕಳೆದ 5 ವರ್ಷಗಳ ಹಿಂದೆ ಈ ಕಾರ್ಯ ಪ್ರಾರಂಭ ಆಯಿತು. ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನ ತೊಟ್ಟಂಥವರು ಆತ್ಮೀಯ ಸ್ನೇಹಿತರಾದ ಎಚ್ ನಾರಾಯಣಪ್ಪನವರು. ಅವರ ಟೀಮ್ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಪ್ರೇರಣೆ ಇವತ್ತು ನನ್ನ ಪಕ್ಕದಲ್ಲೇ ಕುಳಿತಿರತಕ್ಕಂಥ ಬಾಬು ಪ್ರಸಾದ್ ಗುರುಗಳು. ಅವರು ನಿಜವಾಗೂ ಕೂಡ ನನಗೆ ಬಹಳ ವರ್ಷಗಳಿಂದ ಪರಿಚಯ. ತುಂಬಾ ಪರಿಚಯ ಇದ್ರೂ ಕೂಡ ಅವರ ವಿದ್ವತ್ತನ್ನ ನಾನು ಅರ್ಥ ಮಾಡ್ಕೊಳಕ್ಕೆ ಆಗೇ ಇರಲಿಲ್ಲ ಅವರೊಟ್ಟಿಗೆ. ಯಾಕೆಂದ್ರೆ ನನ್ನ ವಿಚಾರವೇ ಬೇರೆ, ಅವರ ಕ್ಷೇತ್ರವೇ ಬೇರೆ, ಅವರ ವಿಚಾರವೇ ಬೇರೆ. ಹಾಗಾಗಿ ಯಾವುದೋ ಒಬ್ಬ ವ್ಯಕ್ತಿ ನನ್ನನ್ನ ಭೇಟಿ ಮಾಡಿ ಒಂದು ವಿದ್ಯೆಯ ಬಗ್ಗೆ ಅವರ ಹತ್ರ ಮಾತಾಡಬೇಕಾಗಿತ್ತು. ಅವ್ರ ನಂಬರ್ ಕೊಡ್ತೀರಾ ಅಂತ ಕೇಳಿದ್ರು. ನಂಬರ್ ಕೊಟ್ಟಿದ್ದೆ. ಅವರು ಆ ನಂಬರ್ ಅನ್ನು ತಗೊಂಡು ಇವ್ರನ್ನ ಸಂಪರ್ಕ ಮಾಡಿ, ಅವರು ಬೇರೆ ಬೆಳೆಯ ತರದಲ್ಲಿ ಆಲೋಚನೆ ಮಾಡಿದ ಕೆಟ್ಟ ವ್ಯಕ್ತಿಗಳನ್ನು ನಾವು ಇವತ್ತು ನೋಡ್ತಿದ್ದೀವಿ. ಹಂಗಾಗಿ ಅವರ ಉದ್ದೇಶವೇ ಬೇರೆ ಇದೆ. ಅವರ ವಿದ್ಯೆನೇ ಒಂದು ಅಪಾರವಾದಂತಹ ದೊಡ್ಡ ವಿದ್ಯೆಯನ್ನು ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಬಾಬು ಪ್ರಸಾದ್ರವರು. ಇವತ್ತು ಈ ಬಿಲ್ವ ವನವನ್ನ ಮಾಡ್ಬೋದು. ಇವತ್ತು ನಾನು TV9 ಒಂದು ಕಾರ್ಯಕ್ರಮವನ್ನು ಶೂಟ್ ಮಾಡಿಸಿದ್ವಿ. ಬೆಳವಂಗಳದ ಭಕ್ತರಹಳ್ಳಿಯ ಸಮೀಪದ ಬಿಲ್ವವನ ಅಂತಿದೆ. ಪ್ರಕೃತಿದತ್ತವಾಗಿ ತಾನೇ ಬೆಳೆದಿರ್ತಕ್ಕಂಥ ಒಂದು ಪ್ರದೇಶ ಅದು. ಆದರೆ ಅದು ಹೇಗಂದ್ರೆ ಹಾಗೆ ಬೆಳೆದೇ ಅಲ್ಲೊಂದು ದೇವಸ್ಥಾನ ಮಾಡಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಅಲ್ಲಿಲ್ಲ. ಇಲ್ಲಿ ಒಂದು ವಿಶೇಷವಾದ ಮಹತ್ವ ಇರತಕ್ಕಂಥ ಅಂಶ ಇಲ್ಲಿ ಅಡಗಿದೆ. ಅದು ಆ ಬಿಲ್ವ ಸಸಿಗಳನ್ನ ಯಾವ ತರದಲ್ಲಿ ಮಾಡಿದ್ದಾರೆ ಅಂತಂದ್ರೆ, ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆವಿಗೂ ಏನೇನು ಅಂಶಗಳಿದೆಯೋ ಆ ಅಂಶವನ್ನ ಅಡಗಿಸಿಕೊಂಡು ಯಾವ ಸರ್ಕಲ್ ಅಲ್ಲಿ ಏನೇನು ಹಾಕಬೇಕು, ಏನೇನು ಮಾಡಬೇಕು ಅಂತಕ್ಕಂಥ ಒಂದು ವಿಜ್ಞಾನ, ಗಣಿತದ ಲೆಕ್ಕಾಚಾರವನ್ನ ಇಟ್ಟುಕೊಂಡು ಸ್ಥಾಪನೆಯಾಗಿರ್ತಕ್ಕಂಥ ಬಿಲ್ವವನ ಇದು ಅಂತಿಂತ ಪ್ರದೇಶ ಅಲ್ಲ, ಮಹಾನ್ ಶಕ್ತಿ ಅಡಗಿರ್ತಕ್ಕಂಥ ಒಂದು ಪ್ರದೇಶ ಇದು. ನನಗೆ 4-5 ವರ್ಷಗಳ ಹಿಂದೆ ಸಸಿಗಳನ್ನು ತಂದು ಮನೆ ಹತ್ರ ಇಟ್ಕೊಂಡಿದ್ದಂತ ನಾರಾಯಣಪ್ಪನವ್ರನ್ನ ಮನೆಗೆ ಹೋದಾಗ ನೋಡಿದ್ದು ನಾನು. ಆಮೇಲೆ ಬಂದಿದ್ದೆ ಇಲ್ಲಿ ನೋಡಿದ್ದು. ಆ ಭೂಮಿಗೆ ನಾಟಿ ಒಂದು ರೆಟ್ಟೆ ಗಾತ್ರ ಅದಕ್ಕಿಂತಲೂ ಸೈಜ್ ಆಗಿರ್ತಕ್ಕಂಥ ಗಿಡಗಳು ಇಲ್ಲಿ ಆಗಿದೆ. ಅದು ಬಹಳ ಶಾಸ್ತ್ರೀಯವಾಗಿ ಲೆಕ್ಕಾಚಾರದ ಪ್ರಕಾರ ಚಕ್ರಗಳನ್ನ ಗುರಿ ಇಟ್ಕೊಂಡು ಸ್ಥಾಪನೆ ಮಾಡಿರ್ತಕ್ಕಂಥ ಬಿಲ್ವವನ. ಇಲ್ಲಿ ಪ್ರದಕ್ಷಿಣೆ ಹಾಕಿ ಇದು ಮಾಡ್ಕೊಂಡು ಹೋದಂಥವರ ಅನುಭವಗಳನ್ನ ಕೇಳಿದ್ರೆ ರೋಮಾಂಚನ ಆಗುತ್ತೆ. ಇದು ವೈಜ್ಞಾನಿಕ ಸತ್ಯ ಅಂತಾನೆ ಹೇಳ್ಬೇಕು ನಾನಿದು. ಯಾಕೆಂದ್ರೆ ಇದು ನನಗೆ ಸ್ವತಃ ಆದಂತ ಅನುಭವ. ಬಂದು 2ನೇ ದಿನ ಇವತ್ತು ಇಲ್ಲಿಗೆ ಬರ್ತಾ ಇದ್ದೀನಿ. 1ನೇ ದಿನಾನೇ ನಾನು ನೋಡಿದಾಗ ಪರಮಾಶ್ಚರ್ಯ ಆಯಿತು. ನಿಜಕ್ಕೂ ಎಷ್ಟು ಸದುಪಯೋಗ ಪಟ್ಕೋತಾ ಇದ್ದಾರೆ. ಇಷ್ಟು ಸ್ವಲ್ಪ ವಿದ್ಯೆ ಇದ್ರೆ ಸಾಕು. ಈಗಾಗಲೇ ನಾನು ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ. ಅವ್ರನ್ನ ಆನೆಗಳ ಮೇಲೆ ಸವಾರಿ ಮಾಡ್ತಾರೆ. ಕರ್ನಾಟಕದ ಅದೆಷ್ಟೋ ಜನ ಹೆಂಗಸರುಗಳು ಅವ್ರಿಗೆ ಬಲಿ ಬಿದ್ದೋಗ್ಬಿಟ್ಟವ್ರೆ. ಆನೆಗಳ ಮೇಲೆ ಸವಾರಿ ಮಾಡ್ತಕ್ಕಂಥ ಗುರುಗಳು ನಾವು ನೋಡ್ತಾ ಇದ್ದೀವಿ. ಬಟ್ ಇಲ್ಲಿ ನಮ್ಮ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಗುರುಗಳು ಆನೆ ಮೇಲಲ್ಲ, ಅವರು ಎಲ್ಲ ಕರೆದ್ರು ಬರ್ತಕ್ಕಂಥ ಸರಳತೆಯ ವ್ಯಕ್ತಿಯ ಸಾಕಾರ ಮೂರ್ತಿ ಅಂತಾನೆ ನಾವು ಅವ್ರಿಗೆ ಹೇಳ್ಬೇಕಾಗತ್ತೆ. ಅವರು ನಿಜಕ್ಕೂ ಕೂಡ ಖುಷಿ ಆಗುತ್ತೆ. ಒಂದ್ ಕಡೆ ಬ್ರಹ್ಮೇಂದ್ರ ಸ್ವಾಮಿಗಳ ವಚನದಲ್ಲಿ ಒಂದು ಮಾತು ಬರುತ್ತೆ, ಟಕ್ಕು ಟಿಕ್ಕು ವಿಪ್ಪಿ ಕಟಿಕ ಚೀಕಟಿ ಪೋಗೊಟ್ಟಿ ನಿಕ್ಕಬೈನ వెలుగు చూపు ಯೋಗಿ ವೇಮನ್ನ ಮಾಯನ್ನ ಅಂತ ಹೇಳಿದಂತ ದೊಡ್ಡ ಮನುಷ್ಯ.
ಬ್ರಹ್ಮೇಂದ್ರ ಸ್ವಾಮಿಗಳು. ಅಂತ ಮಹಾನ್ ವ್ಯಕ್ತಿ, ಅಂಥ ಒಂದು ಸ್ಥಾನದಲ್ಲಿ ಇವತ್ತು ನಾನು ಅವರ ಮುಖಸ್ತುತಿ ಹೇಳ್ತಕ್ಕಂಥ ಮಾತಲ್ಲ, ಟಕ್ಕು ಟಿಕ್ಕು ವಿಪ್ಪಿ ಕಟಿಕ ಚೀಕಟಿ ಪೋಗೊಟ್ಟಿ ನಿಕ್ಕ ಮೀನ వెలుగు చూపు ಯೋಗಿ ವೇಗಿ ವೇಮನ ಅಲ್ಲ, ಇಲ್ಲಿಗೆ ನಮ್ಮ ಸ್ಥಳಕ್ಕೆ ಬಾಬಣ್ಣ ಶಕ್ತಿ ಆ ಬಾಬಣ್ಣ ಅವ್ರಿಗಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಇದನ್ನ ಅವ್ರು ಹೊಗಳೋದಕ್ಕೆ ಹೇಳ್ತಿರ್ತಕ್ಕಂಥ ಮಾತಲ್ಲ, ಅವರ ನಿಜವಾದ ಶಕ್ತಿ ಈ ಭಾಗದ ಜನಗಳಿಗೆ, ಸುತ್ತಮುತ್ತಲ ಎಲ್ಲ ಜನಗಳಿಗೆ ಅವರ ಒಂದು ಇದು ಅವರ ಸಂದೇಶ ಜನಕ್ಕೆ ತಲುಪಬೇಕಾಗಿದೆ. ಅವರಿಂದ ಬಹಳಷ್ಟು ಜನ ಉಪಯೋಗವನ್ನು ಪಟ್ಕೊಳ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಪ್ರಕಾರ నందన ఆనందకు మధ్యనే ఉద్భవింతును కాశ్మీర దేశమున నమ్మండయ ఇంద్య పర్వతముల విద్యులే నేర్తును నంది ಕ್ಷೇತ್ರమున ಸ್ಥಿರముగా ನಿಲ್ತುನು ಅಂತ ಹೇಳಿದ್ದಾರೆ. ಒಂದು ಕಾಲದಲ್ಲಿ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ, ಹೊಸಕೋಟೆನ ಈ ಹೆಸರುಗಳಲ್ಲಿ ಕಲಿತಿರ್ಲಿಲ್ಲ. వీళ్ళు ఎక్కడితో టోళ్ళు, ಇವ್ರು ಯಾವ ಕಡೆಯವರು ಅಂತಂದ್ರೆ ನಂದಿ ಕ್ಷೇತ್ರ ಮೂಳು ಅಂತ ನಮ್ಮನ್ನೆಲ್ಲ ಕರೀತಾ ಇದ್ದಿದ್ದು. ಅಂತಹ ನಂದಿ ಕ್ಷೇತ್ರಕ್ಕೆ ಮತ್ತೆ ವೀರಭೋಗ ವಸಂತರಾಯರ ಹೆಸರಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ಬಂದು ಇಲ್ಲೇ ನೆಲೆಸ್ತಾರೆ ಅಂತಂದ್ರೆ, ಇದೇ ಸಂದರ್ಭದಲ್ಲಿ ಇಂಥ ಪುಣ್ಯ ಕ್ಷೇತ್ರ, ಒಂದು ಪುಣ್ಯ ಸ್ಥಳ ಇಲ್ಲಿ ಆಗ್ತಾ ಇದೆ ಅಂತಂದ್ರೆ, ಆ ಭಾಗದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳನ್ನ ಆಗಮಿಸಿ ಅವ್ರನ್ನ ನಿರೀಕ್ಷೆ ಮಾಡಿಕೊಂಡು ಅವ್ರನ್ನ ಸ್ವಾಗತ ಮಾಡ್ತಕ್ಕಂಥ ಜನಗಳಲ್ಲಿ ಈ ಎಲ್ಲಾ ಭಕ್ತಾದಿಗಳು ಇರ್ತಾರೆ ಅಂತ ನನ್ನ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ. ಆ ಒಂದು ಇದರಲ್ಲಿ ಆ ಕ್ಷೇತ್ರದ ಮಹಿಮೆಯ ಬಗ್ಗೆ, ಆ ಬಿಲ್ವ ವನದ ಬಗ್ಗೆ ಅವರೇ ಸ್ವತಃ ನೋಡಿದ್ರೆ, ನಮ್ಮ ಯೂಟ್ಯೂಬ್ನ ಚಾನಲ್ನ ದಿನೇಶ್ ರವರು ಅವರ ಕಣ್ಣಾರೆ ಅದೆಲ್ಲ ನೋಡ್ಕೊಂಡು ಬಂದ್ರೆ ಅವ್ರಿಗೂ ಒಂದು ಚಿತ್ರಣ ಬರುತ್ತೆ ಅಂತಾನೆ, ನೋಡ್ಕೊಂಡ್ ಬರ್ಲಿ ಅಂತಾನೆ ಕಳಿಸಿದ್ದು. ಅದ್ಭುತವಾದ ಈ ಒಂದು ಕ್ಷೇತ್ರದ ಬಗ್ಗೆ ಜನಕ್ಕೆ ಮಾಹಿತಿ ತಲುಪಬೇಕು ಅನ್ನೋ ಉದ್ದೇಶಕ್ಕಾಗಿ ಅದರ ಹೆಚ್ಚಿನ ವಿಚಾರವಾಗಿ ಅವರು ಹೆಚ್ಚಿಗೆ ತೆಲುಗು ಮಾತಾಡ್ತಕ್ಕಂಥವ್ರು, ಆದರೂ ಕನ್ನಡ ಮಾತಾಡ್ತಾರೆ, ಬರಲ್ಲ ಅಂತಲ್ಲ, ಕನ್ನಡ ಮಾತಾಡ್ತಾರೆ. ಅವ್ರಿಗೆ ಗೊತ್ತಿರ್ತಕ್ಕಂಥ ಈ ವಿದ್ಯೆಗಳು, ಅವ್ರು ಕಲಿತಿರ್ತಕ್ಕಂಥ ರಸವಿದ್ಯೆ, ಇಲ್ಲಿ ಮಾಡಿರ್ತಕ್ಕಂಥ ಒಂದು ಶಕ್ತಿ ಆವಾಹನೆ ಏನಾಗಿದೆ ಜನಕ್ಕೆ, ಇದೆಲ್ಲ ಏನೇನು ಅನ್ನೋ ವಿಚಾರದ ಬಗ್ಗೆ ಬಾಬು ಪ್ರಸಾದ್ ಅವರು ಆ ಚಾನಲ್ ಅನ್ನು ಕುರಿತು ಮಾತಾಡಬೇಕು ಅಂತವರಲ್ಲಿ ನಾನು ಕೇಳ್ಕೊಳ್ತೇನೆ. ನಾವು ಗುರುದೇವ್ ಗುರುಜಿ ಹೇಳ್ದಂಗೆ ಇದನ್ನ ಪ್ರಕೃತಿಯಿಂದನೇ ಮಾಡ್ಬೇಕು ಅನ್ನೋದೇ ನಮ್ಮ ಸದುದ್ದೇಶ ಇದ್ದಿದ್ದು. ಯಾವುದೇ ವಿಗ್ರಹದಿಂದ ಅಲ್ಲ. ನಾವು ಅಚಲದವರಾಗಿರೋದ್ರಿಂದ ವಿಗ್ರಹಾರಾಧನೆ ಬಹಳ ಕಮ್ಮಿ ಇರ್ತದೆ. ಊಪಿರಿ ಅಂದ್ರೆ ಹಂಸಧ್ಯಾನನೇ ಹೆಚ್ಚಿರ್ತದೆ. ಈ ತರ ಹಂಸಧ್ಯಾನ ಮಾಡ್ಬೇಕಂದ್ರೆ ಉಸಿರು ಯಾರು ಕೊಡ್ತಾರೆ? ಪ್ರಕೃತಿಯಿಂದ ನಮ್ಗೆ ಉಸಿರು ಸಿಗುತ್ತೆ. ಅದಕ್ಕೆ ಪ್ರಕೃತಿನ ಬೆಳೆಸಿ ಉಸಿರು ತಗೋಬೇಕನ್ನೋದೇ ನನ್ನ ಒಂದು ಉದ್ದೇಶವಾಗಿತ್ತು. ಆ ಉದ್ದೇಶಕ್ಕೆ ಎಲ್ಲ ಮಹನೀಯರು ನನಗೆ ಕೈ ಜೋಡಿಸಿದ್ದಕ್ಕೇನೆ ಇಷ್ಟ ಆಗಿದ್ದು. ಇನ್ನೊಂದು ಅದಕ್ಕೆ ಮೂಲ ಕಾರಣ ಗುರುದೇವ್ಜಿಯವರೇ. ಅವ್ರಿಗೆ ಎಷ್ಟು ಮಾತ್ರ ಗೊತ್ತಿದೆಯಲ್ಲ, ನಾವು ಆಗ ಚಿಕ್ಕ ಹುಡುಗರಾಗಿದ್ವಿ, ಅಂದ್ರೆ ಒಳ್ಳೆ ವಯಸ್ಕ ಹುಡುಗರಾಗಿದ್ವಿ. ಆಗ ಅವ್ರ ಮಾತನ್ನ ಕೇಳಿ ಇನ್ಸ್ಪೈರ್ ಆಗಿದ್ದೆ. ಚಿಕ್ಕಮ್ಮ 24 ವರ್ಷದ ಹಿಂದೆ ನಾವು ಇನ್ಸ್ಪೈರ್ ಆಗಿದ್ದು. ಅವ್ರಿಗೆ ಇನ್ಸ್ಪೈರ್ ಆಗಿದ್ದು. ಇವತ್ತು ಸ್ವಾಮಿ ಈ ತರ ನಿಮ್ಮ ಮಾತನ್ನ ಆವತ್ತು ಕೇಳಿ ಇವತ್ತು ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ ಅನ್ನೋದು ಅವ್ರ ಮುಂದೆ ತೋರಿಸೋದಕ್ಕೆ ಬಹಳ ಹೆಮ್ಮೆ ಬೀಳ್ತೀನಿ. ನನಗಾದ್ರೆ ಆ ಸಂತೋಷ ತುಂಬಾನೇ ಇದೆ ಈ ವಿಷಯವಾಗಿ. ಮತ್ತೆ ಆ ಊಪಿರಿ ನಾವೇನು ಇರ್ತದೆ, ನಮ್ಮ ಪ್ರಕೃತಿಯಿಂದನೇ ನಮ್ಗೆ ಆ ಉಸಿರು ಸಿಕ್ಕೋದು. ಸೊ ಈ ಬಿಲ್ವ ಪತ್ರ ಏನಿದೆ ಸಾಕಷ್ಟು ನಮ್ಗೆ ಆಕ್ಸಿಜನ್ನ ಪ್ರೊವೈಡ್ ಮಾಡ್ತದೆ. ವಿಶೇಷವಾದಂಥ ಆಕ್ಸಿಜನ್ನ ಪ್ರೊವೈಡ್ ಮಾಡ್ತದೆ. ನಾವು ರಾತ್ರಿ 2 ಗಂಟೆ ರಾತ್ರಿಯಲ್ಲಿ ಕೂಡ ನಾನು ಇಲ್ಲಿದ್ದು ನೋಡಿದ್ದೀನಿ. ನಾನು ಏನದು ವಿಶೇಷ ಶಕ್ತಿ ಏನಿದೆ ಇದನ್ನು ನೋಡಬೇಕು ಅಂತ ಹೇಳಿ, ಯಾಕಂದ್ರೆ ಇದ್ರ ಬಗ್ಗೆ ಸಾಕಷ್ಟು ವರ್ಷಗಳ ಅಧ್ಯಯನ ಕೂಡ ನಾನು ಮಾಡಿದ್ದ ಮೂಲಕವಾಗಿ ಇದರಲ್ಲಿ ಏನೇನು ಆಗ್ಬೋದು, ಏನೇನು ಬದಲಾವಣೆಗಳಾಗ್ತವೆ ಅಂತೆಲ್ಲ ನೋಡಿದ್ದೆ. ನೋಡಿದಾಗ ನನಗೆ ಅನಿಸಿದ್ದು ಅಂತ ಬದಲಾವಣೆ ಅದೆಲ್ಲ ಸಾಕಷ್ಟಿದೆ. ಮುಂದೆ ಬರುವಂಥ ಸಾಧಕರಲ್ಲಿ ನೀವು ವಿಚಾರಣೆ ಮಾಡಿದಾಗ, ಇದೇ ನಿಮ್ಮ ಚಾನೆಲ್ ಅವರೇ ನೀವೇ ಮಾಡಿದಾಗ ಆಗ ವಿಷಯಗಳು ನೀವು ಕೂಡ ನಿಮಗೂ ಅದ ವಿಷಯ ಅಂದುಬಾಟಿನಲ್ಲಿ ಬರುತ್ತೆ. ಹೀಗಾಗಿ ಆ ಊಪಿರಿ ಅಂದ್ರೆ ಆ ಉಸಿರಾಟದ ಧ್ಯಾನ ನಾವು ಮಾಡಬೇಕು ಅಂತಂದ್ರೆ ನಮಗೆ ಮೇನ್ ಬೇಕಾಗಿರೋದು ಪ್ರಕೃತಿ ಬೇಕು ಅಂತ ಎಲ್ಗೋದಲ್ಲಿ ನಮ್ಮ ಕೈಲಾಗಿದಷ್ಟು ಮಟ್ಟಿಗೆ ನಾವು ಕೂಡ ಈ ಪ್ರಕೃತಿಗೆ ಸೇವೆ ಮಾಡಿ ಏನಾದ್ರೂ ನಾವು ಕೊಡಬೇಕು. ಏನು ಕೊಟ್ಟಿಲ್ದರೆ ಎಷ್ಟು ಅಂತ ನಾವು ಪ್ರಕೃತಿಯಿಂದ ತಗೊಳ್ಳೋದು. ನಾವು ಏನಾದ್ರೂ ಮಾಡ್ಬೇಕನ್ನೋ ಸದುದ್ದೇಶ ಇಟ್ಕೊಂಡು ನಾವು ಷಟ್ಚಕ್ರ ಮಾಡಿದಾಗ ಏನಾಗುತ್ತೆ, ಷಟ್ಚಕ್ರದಲ್ಲಿ ಆಧ್ಯಾತ್ಮಿಕ ವಲಯದಲ್ಲಿ ಇರೋರ್ಗೆ ಮಾತ್ರ ಅದು ಅರ್ಥ ಆಗುತ್ತೆ. ಈಗ ಗುರುದೇವ್ಜಿಯವ್ರದ್ದು ಪುಸ್ತಕ ಅದು ಆಗ್ಲೇ ನಿಮ್ಗೆ ತೋರಿಸಿದ್ದೀನಿ ಕೂಡ. ಆ ರೀತಿ ಅದು ಆ ಪುಸ್ತಕ ಪಕ್ಕ ಆಧ್ಯಾತ್ಮಿಕದಲ್ಲಿದ್ದರೆ ಮಾತ್ರ ಅರ್ಥ ಆಗುತ್ತೆ. ಬಿಲ್ವವನ ಹೌದು, ಬಿಲ್ವವನ ಧ್ಯಾನವನ ಆಗಿದೆ. ತಪೋವನ, ಅಚಲ ಬಿಲ್ವ ತಪೋವನ ಅಂತ ಇದಕ್ಕೆ ಒಂದು ನಾಮಧೇಯ. ಇಲ್ಲಿ ಏನು ಬಿಲ್ವವನ ಅಂತ ಆಗಿದೆಯೋ ಈ ಮುಂದಕ್ಕೆ ಹೋಗ್ತಾ ಇದು ತಪೋಭೂಮಿ ಆಗುತ್ತೆ ಅನ್ನೋದು ಒಂದು ಇದೆ, ವಿಷಯ ಇದೆ. ಒಂದು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಬಾಬು ಪ್ರಸಾದ್ ಅವರ ತಂದೆಯವರು ಕೂತಿದ್ದಾರೆ. 85ನೇ ವಯಸ್ಸಿಗೆ ಕಾಲಿಡ್ತಾ ಇದ್ದಾರೆ. ಅವರು ಇಷ್ಟೊತ್ತು ಕೂತು ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದರು.
ನಾವು ಹೊಟ್ಟೆಗೆ ಏನಾದ್ರೂ ತಿಂತೀವಿ, ಅದು ಹೊಟ್ಟೆಯಲ್ಲಿ ಶಾಶ್ವತವಾಗಿ ಇರಲ್ಲ, ಆಚೆ ಕಡೆ ಹೊರಟೋಗ್ತೀವಿ. ಎಲ್ಲೋಗುತ್ತೆ ಅದು? ಭೂಮಿಗೆ ಹೋಗುತ್ತೆ. ಅದು ಹೇಗೆ ಭೂಮಿಗೆ ಹೋಗಿ ಸೇರ್ಕೊಳ್ಳುತ್ತೋ ಹಾಗೆ ನಾವು ಭೂಮಿ ಮೇಲೆ ಹುಟ್ಟಿ ಬಂದಿದ್ದೀವಿ, ನಾವು ಇರಲ್ಲ, ಮತ್ತೆ ಭೂಮಿ ಒಳಗೆ ಹೊರಟೋಗ್ತೀವಿ. ಇದು ಒಂದು ಪ್ರಕೃತಿಯ ನಿಯಮ. ಆ ಪ್ರಕೃತಿಯ ನಿಯಮಕ್ಕೆ ಅನುಸಾರವಾಗಿ ಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಉಕ್ತಿ ಹೇಳ್ತಾರೆ, ಜನನ ಒಂದು ಕ್ಷಣ, ಮರಣ ಒಂದು ಕ್ಷಣ. ಪ್ರಥಮ ಬಾರಿಗೆ ಕಣ್ಣು ರೆಪ್ಪೆ ತೆರೆದರೆ ಅದು ಜನನ, ಮತ್ತೆಂದು ತೆರೆಯದಂತೆ ಶಾಶ್ವತವಾಗಿ ಮುಚ್ಚಿದರೆ ಅದು ಮರಣ. ಈ ತೆರೆದು ಮುಚ್ಚುವ ನಡುವಿನ ಕ್ಷಣಗಳೇ ಜೀವನ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅಂತ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳಿ. ಆ ಇರೋಂಥ ಸಂದರ್ಭದಲ್ಲಿ ಕೊಟ್ಟಂತ ಈ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಳೋ ದೃಷ್ಟಿಯಿಂದ ಪುಣ್ಯದ ಕೆಲಸಗಳನ್ನ ಮಾಡಿ ಅಂತಕ್ಕಂಥ ಏನು ಆದೇಶ ಕೊಟ್ಟಿದಾರೋ ಆ ಆದೇಶವನ್ನ ಇಲ್ಲಿಷ್ಟೇ ಅಲ್ಲ, ಅಪಾರ ಸಂಖ್ಯೆಯಲ್ಲಿ ಇಲ್ಲಿ ಏನ್ ಭಕ್ತರು ಬರ್ತಾರೋ ಅವರೆಲ್ಲರೂ ಕೂಡ ಒಂದು ವಿಷಯ ಮುಟ್ಟಿದ್ರೆ ಸಾಕು, ಇಷ್ಟು ಗಿಡಗಳಿಗೆ ಎಲ್ಲಿಂದಾನೋ ನೀರು ತಗೊಂಡ್ಬಂದು ಅದರ ಬುಡಕ್ಕೆ ನೀರು ಉಯ್ದು ಬೆಳೆಸಿದ ಪರಿಣಾಮ ಇಲ್ಲಿಗೆ ಬಂದು ಯಾರೋ ಪೂಜೆ ಮಾಡ್ಕೊಂಡು ಹೋಗಿ ಅವರು ಅಂದುಕೊಂಡ ಆಸೆ ಈಡೇರಿದ ತಕ್ಷಣ ಒಬ್ಬ ಮಹಿಳೆ ಬೋರ್ ಹಾಕ್ಸ್ಕೊಟ್ಟು ಹೋಗಿದ್ದಾರೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಇನ್ನೆಂಥ ಒಂದು ಮಹಿಮೆ ಇಲ್ಲಿ ಇರಬಹುದು ಅಂತಕ್ಕಂಥದಕ್ಕೆ. ಹಾಗಾಗಿ ಇವತ್ತು ನೋಡಿ ಇಷ್ಟೆತ್ತರಕ್ಕೆ ಸಸಿಗಳು ಆ ಮಟ್ಟಕ್ಕೆ ಬೆಳೆಯೋದಕ್ಕೆ ಇಲ್ಲಿ ನಿಂತಿರ್ತಕ್ಕಂಥ ಬಹಳಷ್ಟು ಹೆಣ್ಮಕ್ಳು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಇದು ಸ್ವಯಂ ಶ್ರದ್ಧೆ. ಆ ಸ್ವಯಂ ಶ್ರದ್ಧೆ ಇರ್ತಕ್ಕಂಥ ಸ್ಥಳ, ಅಷ್ಟೇ ಒಂದು ಉಪಯೋಗಗಳನ್ನ ಇಲ್ಲಿ ಪಟ್ಕೊಂಡಿದ್ದಾರೆ, ಅಷ್ಟೇ ಒಳ್ಳೇದಾಗ್ತಾ ಇದೆ ಅಂತಕ್ಕಂಥದ್ದು ಸರ್ವಸತ್ಯ. ಅದರ ಬಗ್ಗೆ ಅನುಮಾನ ಇಲ್ಲ. ಅವ್ರು ಹೇಳಿದ ಅನುಭವದ ಮಾತು ಬಹಳ ತುಂಬಾ ಚೆನ್ನಾಗಿತ್ತು. ಇಷ್ಟೊತ್ತು ಅವ್ರ ಜೊತೆ ಅದನ್ನೇ ಮಾತಾಡ್ತಾ ಇದ್ವಿ. ಇದೊಂದು ಬಹಳ ಉದ್ದೇಶ, ದೊಡ್ಡ ಒಂದು ದೂರದ ಆಲೋಚನೆ ಇಟ್ಕೊಂಡು ಮಾಡಿದ್ದಾರೆ. ಇದು ಮುಂದಕ್ಕೆ ಹೇಗಾಗುತ್ತೆ ಅಂತಕ್ಕಂಥದ್ದು ಜನಗಳೇ ನೋಡ್ಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಬರುತ್ತೆ. ಈ ಗೋಶಾಲೆ ಮಾಡ್ತಿರ್ತಕ್ಕಂಥದ್ದು ದೇಶೀಯ ತಳಿಗಳ ಹಸುಗಳನ್ನ ತಗೊಂಡ್ಬಂದು ಅದರಲ್ಲಿ ಬರ್ತಿರ್ತಕ್ಕಂಥ ಗೋಮೂತ್ರದಿಂದ ಹಿಡಿದು ಅದಿಡ್ತಕ್ಕಂಥ ಸಗಣಿಯಿಂದ ತಯಾರು ಮಾಡ್ತಕ್ಕಂಥ ವಿಭೂತಿಯಿಂದ ಹಿಡಿದು ಎಲ್ಲವನ್ನು ಜನಗಳಿಗೆ ತಲುಪಿಸ್ತಕ್ಕಂಥ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡಿದ್ದಾರೆ. ಅಂತ ಒಂದು ಕೆಲಸಕ್ಕಾಗಿ ಈ ಕ್ಷೇತ್ರ ಸ್ಥಾಪನೆ ಆಗಿದೆ. ಇದಕ್ಕೂ ನಿಜಕ್ಕೂ ಇದು ದೊಡ್ಡಬಳ್ಳಾಪುರದ ಜನಗಳ, ಸುತ್ತಮುತ್ತಲ ಜನಗಳ ಒಂದು ಶ್ರದ್ಧಾ ಕೇಂದ್ರ ಆಗೋದ್ರಲ್ಲಿ ಖಂಡಿತ ಅನುಮಾನ ಇಲ್ಲ ಅಂತಕ್ಕಂಥದ್ದಂತೂ ನನಗಂತೂ ಅದು ವೇದ್ಯ ಆಯ್ತು. ಬಹಳ ಸಂತೋಷ ಆಗತ್ತೆ. ಇಲ್ಲಿ ಆಲ್ರೆಡಿ ಬಿಲ್ವ ಸಸಿಗಳನ್ನ ನೆಟ್ಟಿದ್ದಾರೆ. ಅದು ಶಾಸ್ತ್ರೀಯವಾಗಿ ನೆಟ್ಟಿದ್ದಾರೆ. ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇದೆ ಅದರಲ್ಲಿ ಟ್ರಯಾಂಗಲ್ಗಳನ್ನ ಇದು ಮಾಡಿ ಒಂದು ಪ್ರದಕ್ಷಿಣೆ ಬಂದರೆ ಆಗ್ತಕ್ಕಂಥ ಲಾಭಗಳೇನು ಅನ್ನೋದ್ರ ಬಗ್ಗೆನೂ ಆಲ್ರೆಡಿ ಅದು ಪ್ರಯೋಗ ಆಗ್ತಿದೆ. ಇಲ್ಲಿ ಒಂದು ಆಶ್ಚರ್ಯಕರ ಸಂಗತಿಯನ್ನ ಅದನ್ನು ನೀವು ಆಮೇಲೆ ಶೂಟ್ ಮಾಡಬೇಕಾಗತ್ತೆ. ಅವರು ಕೆಲವರು ವ್ಯಕ್ತಿಗಳನ್ನ ಪರೀಕ್ಷೆ ಮಾಡುವಾಗ ಅವರು ಬಳಸ್ತಕ್ಕಂಥ ಒಂದು ಸಾಧನ ಇದೆ. ಅದಕ್ಕೂ ನಿಜಕ್ಕೂ ಕೂಡ ಆಶ್ಚರ್ಯಕರ ಸಂಗತಿ. ಅದು ದಿನೇಶ್ ಅವರು ನೀವು ಗಮನಿಸಲೇಬೇಕದು. ಇಲ್ಲಿ ಚಕ್ರವ ಇದೇನ್ ಮಾಡಿದರೆ ಚಕ್ರಗಳ ಆಧಾರದ ಮೇಲೆ ಇಲ್ಲಿ ಬಿಲ್ವವನವನ್ನ ರೂಪಿಸಿರ್ತಕ್ಕಂಥದ್ದು. ಇದು ಮುಂದಕ್ಕೆ ಇದು ಇನ್ನಷ್ಟು, ಯಾಕೆಂದ್ರೆ ಗಿಡ ಮರಗಳು ಇನ್ನೂ ಬೆಳೆಯುವಂಥದ್ದಿದೆ, ಅದರ ಒಂದು ರೂಪವೇ ಚೇಂಜ್ ಆಗತ್ತೆ. ಅದೇ ಈಗ ಏನಿದೆ ಸ್ಕೆಚ್ ಅದೇ ತರನೇ ಗಿಡಗಳು ಬರುತ್ತೆ. ಆಗಿದೆ, ಇದೇ ರೂಪ ಪಡ್ಕೊಳ್ಳುತ್ತೆ. ಇನ್ನು ಮುಂದಕ್ಕೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಅದು ಒಂದು ಬಂದು ಆ ಕಡೆದು ಅಷ್ಟಚಕ್ರದ್ದು, ಷಟ್ಚಕ್ರದ್ದು 6 ಚಕ್ರಗಳು, ನೆಕ್ಸ್ಟ್ ಬಂದು ಶ್ರೀಚಕ್ರದ್ದು, ಹನುಮ ಚಕ್ರ, ಹನುಮ ಚಕ್ರ, ಆ ಕಡೆ ಒಂದು ಶಿವಚಕ್ರ, ಶಿವಶಕ್ತಿ ಚಕ್ರ. ಆಮೇಲೆ ಅದರಲ್ಲಿ ತಾವು ನೋಡ್ಬೋದಂತ ಇದೆ ಆ ಆಲ್ಬಮ್ ಅಲ್ಲಿ. ಅದರಲ್ಲಿ ತಿರುಗಿಸ್ತಿರುವಾಗಿ ನಾವು ಮಂತ್ರಗಳಲ್ಲಿ ಹೇಳ್ತಕ್ಕಂಥದ್ದು ಏನು, ತ್ರಿದಳಂ ತ್ರಿಗುಣಾಕಾರಂ ಅಂತ ಏನು ಮಂತ್ರ ಹೇಳ್ತಾರೆ ಬಿಲ್ವದರಲ್ಲಿ 3 ದಳಗಳೇ ನಾನು ನೋಡಿರೋದು. ನನಗೆ ಗೊತ್ತಿಲ್ಲ 3 ದಳ ನಾನು ನೋಡಿರೋದು. ಇಲ್ಲಿ ಏಕದಳ, ದ್ವಿದಳ, ತ್ರಿದಳ, ಚತುರ್ದಳ, ಪಂಚದಳ 16 ಎಲೆಗಳಿರ್ತಕ್ಕಂಥ ಒಂದೇ ಇದು ಕೂಡ ಅಲ್ಲಿ ಫೋಟೋದಲ್ಲಿದೆ. ಅಲ್ಲಿ ನೆಟ್ಟಿದ್ದಾರೆ ಕೂಡ, ನನಗೆ ಗೊತ್ತಿರ್ಲಿಲ್ಲ. 16 ಎಲೆಗಳಿರ್ತಕ್ಕಂಥ ಒಂದು ಇದು ಇಲ್ಲಿದೆ. ಇದು ನಾನು ಪ್ರಪ್ರಥಮ ಬಾರಿಗೆ ಇದನ್ನ ನಾನು ನೋಡಿದ್ದು. ಇದು ಪರಮಾಶ್ಚರ್ಯ ಉಂಟು ಮಾಡ್ತಕ್ಕಂಥ ಸಂಗತಿಗಳಿವೆಲ್ಲಾನು. ಅದಕ್ಕೇನ್ ಶಕ್ತಿ ಇದೆ, ಪವರ್ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗತ್ತೆ. ನಾವು ಎಲ್ಲೂ ನೋಡಿರೋದಿಲ್ಲ. ಖಂಡಿತ ಖಂಡಿತ. ಇಲ್ಲಿ ವಿಶೇಷವಾಗಿ ಇದರಲ್ಲಿ ಒಂದು ಎಲ್ಲಾ ತೋರಿಸೋದಕ್ಕೂ ಆಗಲ್ಲ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಇಲ್ಲಿ ಬಂದವರು ನೋಡ್ತಾರೆ. ಇಲ್ಲಿ ಗೋಶಾಲೆ ಮಾಡಬೇಕು ಅಂತ ಏನಿದೆ, ಗೋಶಾಲೆಗಾಗಿ ನಾನು ಕೂಡ ಪಣ ತೊಟ್ಟು ನಿಂತೀನಿ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಹೋಗಿ ಆ ಗೋಶಾಲೆಗೆ ಬೇಕಾಗಿರ್ತಕ್ಕಂಥ ಪರಿಕರಗಳು ಅದನ್ನ ಅತ್ಯದ್ಭುತವಾಗಿ ಆ ಗೋಶಾಲೆಯಲ್ಲಿ ಗೋವುಗಳು ಒಳ್ಳೆ ಇದನ್ನ ಸುಖವಾದಂತಹ ಇದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಕ್ಕಂಥ ದಿಕ್ಕಲ್ಲಿ ಸ್ಟ್ರಕ್ಚರ್ ಇಲ್ಲಿ ನಿರ್ಮಾಣ ಮಾಡಿಟ್ಟಿದ್ದಾರೆ. ಹಾಗಾಗಿ ಏನೆಲ್ಲ ಸಾಧ್ಯವೋ
ಗೊತ್ತಿರತಕ್ಕಂಥ ಎಲ್ಲರ ಜೊತೆ ಎಲ್ಲ ಕಡೆಗೂ ಹೋಗಿ ಓಡಾಟ ಮಾಡಿ ಆ ಒಂದು ಗೋಶಾಲೆಯನ್ನ ವ್ಯವಸ್ಥಿತವಾದ ಗೋಶಾಲೆಯನ್ನ ಮಾಡ್ತಕ್ಕಂಥದಕ್ಕೆ ಜನ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಕ್ಕಂಥ ದಿಕ್ಕಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಎಲ್ಲರೂ ಕೈ ಜೋಡಿಸಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಕೂಡ ಮಾಡ್ಕೊಂಡಿದ್ದೀವಿ. ಆ ದಿಕ್ಕಲ್ಲಿ ಎಲ್ಲರ ಸಹಕಾರ ನಮಗೆ ಬೇಕಾಗತ್ತೆ. ದಯಮಾಡಿ ಎಲ್ಲರೂ ಸಹಕರಿಸಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಗೋವುಗಳನ್ನು ಕೂಡ ಒಂದು ಸ್ವಚ್ಛ ಪರಿಸರದಲ್ಲಿ ಅದನ್ನ ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಯಾರು ಯಾವಾಗ ಬೇಕಾದ್ರೂ ಬರ್ಬೋದಾ, ಯಾವ ತರ ಇರುತ್ತೆ ಇಲ್ಲಿ ಅನ್ನೋದು. ಪೌರ್ಣಮಿ ದಿವಸ ಕಂಪಲ್ಸರಿ ಪೌರ್ಣಮಿಗೆ ಬರ್ತೀವಿ. ಪೌರ್ಣಮಿಗೆ ಬಂದು ನಾವು ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಅಚಲ ಮಂತ್ರಗಳನ್ನು ಹೇಳಿ ಧ್ಯಾನ ಮಾಡೋರು ಧ್ಯಾನ ಮಾಡೋಕೆ ಏನಿಲ್ಲ, ಅದೊಂದು ಏನು ಪರಂಪರೆ ಏನಿರ್ತೈತೋ ಆ ಪರಂಪರೆಯನ್ನು ನಡ್ಕೊಂತೀವಿ. ಮತ್ತು ಅಮಾವಾಸ್ಯೆ ದಿವಸ ಇಲ್ಲಿ ವಿಶೇಷವಾಗಿ ಪ್ರದಕ್ಷಿಣ ಇರ್ತೈತೆ. ಅಮಾವಾಸ್ಯೆ ದಿವಸ ಮೇನ್ ಪ್ರದಕ್ಷಿಣ ಮತ್ತು ನಾವೊಂದು ಹೋಮ ಮಾಡ್ಕೊತೀವಿ ಇಲ್ಲಿ. ಪೌರ್ಣಮಿ ದಿವಸ ಕೂಡ ಹೋಮ ಇರ್ತದೆ. ಅಮಾವಾಸ್ಯೆನಲ್ಲಿ ಕೂಡ ಸಣ್ಣ ಹೋಮ ಇರ್ತದೆ. ಅಂದ್ರೆ ನಾವು ಸಾಧಕರು ಮಾಡೋ ಅಂತ ಹೋಮ ಇದು, ಸಾರ್ವಜನಿಕರಿಗಾಗಂತಲ್ಲ, ನಾವು ಸಾಧಕರು ಮಾಡೋ ಅಂತ ಹೋಮ ವ್ಯವಸ್ಥೆ ಇರ್ತದೆ. ಮತ್ತು ನಾವೇನು ದಿವಸ ಬಂದು ಬೆಳಗ್ಗೆ ಹೊತ್ತು ಡೈಲಿ ಬರ್ತಾರೆ, ಸಾಕಷ್ಟು ಜನ ಡೈಲಿ ಬೆಳಗ್ಗೆ ಹೊತ್ತು ಬಂದು ಇಲ್ಲಿ ಧ್ಯಾನ ಮಾಡ್ತಾರೆ, ಪ್ರದಕ್ಷಿಣೆ ಮಾಡೋರು ವಾಕಿಂಗ್ ಅಂತೇಳಿ. ಹಾಗೆ ಒಂದ್ 2-3 ಸಲ ಮಕ್ಕಳು ಬಂದು, ಕಾಲೇಜ್ ಮಕ್ಕಳು, ಚಿಕ್ಕ ಮಕ್ಕಳು ಬಂದು ಧ್ಯಾನ ಮಾಡಿ ಅವರ ಅನುಭವ ಮತ್ತೆ ಬೇಗ ಕೆಲಸ ಸಿಕ್ಕಿತ್ತು, ಓದ್ನಲ್ಲಿ ನಾನು ಎಷ್ಟು ಒಳ್ಳೆ ಮಾರ್ಕ್ಸ್ ನ ತೆಗೆದಿದ್ದೀನಿ ಅಂತೆಲ್ಲ ಹೇಳಿದ್ದಾರೆ. ಸೊ ಮತ್ತೆ ಪಾದರಸ್ತಿನೂ ಪೂಜೆಗಳು ಮಾಡ್ತಾರೆ, ಅದನ್ನು ಮಾಡ್ತಾ ಇರ್ತೀವಿ. ಪ್ರತಿ ಹಬ್ಬಗಳಲ್ಲೂ ಈಗ ಪೂಜೆಗಳು ಮಾಡ್ಬೇಕು ಅಂತ ಮಂಗಳ ಗೌರಿ ವ್ರತ, ಮತ್ತೆ ನಾವು ದಸರಾ ಟೈಮಲ್ಲಿ, ನವರಾತ್ರಿ ಇದ್ರ ಟೈಮಲ್ಲಿ ಮಕ್ಕಳಿಗೆ ಕರೆದು ಪೂಜೆಗಳು, ನವದುರ್ಗೆಯರ ಪೂಜೆ ಮತ್ತೆ ಇದೆಲ್ಲ ಮಾಡಿ, ಮತ್ತೆ ಈಗ ಒಂದು ಅನ್ನದಾನ, ಪೌರ್ಣಮಿ ದಿನ ಅಮಾವಾಸ್ಯೆ ದಿನ ಒಂದು ಅನ್ನದಾನವನ್ನು ಇಟ್ಕೊಂಡಿದ್ದೀವಿ. ಇನ್ನೆಲ್ಲ ಸಹಕಾರ ಸಿಕ್ಕಿದ್ರೆ ಇನ್ನಷ್ಟು ಉನ್ನತವಾಗಿ ಬೆಳೆಸ್ಕೊಂಡು ಹೋಗೋದಕ್ಕೆ ಅವಕಾಶ ಸಿಕ್ಕ ದೇವರ ಇದು.